ಯಾವುದೇ ಒಂದು ಫೈನಾನ್ಸ್ ಕಂಪನಿಯು ತಾನು ನೀಡಿರುವ ಸಾಲಕ್ಕೆ ಪಡೆದುಕೊಂಡಿರುವ ಚೆಕ್ಕನ್ನು ಹಾಜರುಪಡಿಸಿ ಅದೇನಾದರೂ ಬೌನ್ಸ್ ಆದಂಥ ಸಂದರ್ಭದಲ್ಲಿ ಅಂತಹ ಆರೋಪಿಯ ವಿರುದ್ಧ NI ಆ್ಯಕ್ಟ್ನ ಸೆಕ್ಷನ್ 138 ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ನ್ಯಾಯಾಲಯಕ್ಕೆ ಅದರ ವಸೂಲಿಯನ್ನು ಮಾಡಬಹುದಾಗಿರುತ್ತೆ. ಆದರೆ ಫೈನಾನ್ಸ್ ಕಂಪನಿಯು ಇಲ್ಲೀಗಲಾಗಿ ವ್ಯವಹಾರವನ್ನು ಮಾಡಿದ್ದು, ಅದು ಲೈಸೆನ್ಸನ್ನೇ ಪಡ್ಕೊಳ್ಳದೇ ಇದ್ದರೆ, ಅಂದರೆ ಪರವಾನಗಿಯನ್ನೇ ಪಡ್ಕೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ಆಗ ತಾನು ಪಡ್ಕೊಂಡಿರುವಂಥ ಚೆಕ್ಕನ್ನು ಅದು NI ಆ್ಯಕ್ಟ್ನ ಸೆಕ್ಷನ್ 138ಅಲ್ಲಿ ಪ್ರೊಡ್ಯೂಸ್ ಮಾಡಿಸಿ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡ್ಬೋದಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನೀವು ನೋಡ್ಬೋದಾಗಿರುತ್ತೆ. ಯಾವುದೇ ಒಂದು ಪ್ರಕರಣದಲ್ಲಿ ಚೆಕ್ ಬೌನ್ಸ್ ಆದಾಗ NI ಆ್ಯಕ್ಟ್ನ ಸೆಕ್ಷನ್ 138ಅಲ್ಲಿ ಆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಆ ಒಂದು ಫಿರ್ಯಾದನ್ನು ಸಲ್ಲಿಸಲಾಗುತ್ತೆ. ಆ ಫಿರ್ಯಾದ ವಿಚಾರಣೆಯನ್ನು ನಡೆದ ನಂತರದಲ್ಲಿ ಅದು ರುಜುವಾತು ಆದಂಥ ಸಂದರ್ಭದಲ್ಲಿ ಆರೋಪಿಗೆ ಶಿಕ್ಷೆ ಜೊತೆಗೆ ಚೆಕ್ಕಿನ ಮೊತ್ತವನ್ನು ನೀಡೋದಕ್ಕೆ ಆದೇಶವನ್ನು ಮಾಡಲಾಗುತ್ತೆ. ಆದರೆ ಇಲ್ಲಿ ಯಾವುದೇ ಒಂದು ಪರವಾನಗಿಯನ್ನು, ಲೈಸೆನ್ಸನ್ನು ಪಡ್ಕೊಳ್ಳದೇ ಇರುವಂಥ ಒಂದು ಫೈನಾನ್ಸ್ ಕಂಪನಿ ಚೆಕ್ಕನ್ನು ಪಡ್ಕೊಂಡಿದ್ದರೆ, ಪೋಸ್ಟೆಡ್ ಚೆಕ್ಕನ್ನು ಪಡ್ಕೊಂಡಿದ್ದು ಅದನ್ನು ಹಾಜರುಪಡಿಸಿ ಅದನ್ನು NI ಆ್ಯಕ್ಟ್ನ 138 ಸೆಕ್ಷನ್ ಅಡಿಯಲ್ಲಿ ನ್ಯಾಯಾಲಯಕ್ಕೆ ದೂರನ್ನು ಸಲ್ಲಿಸ್ಬೋದಾ ಅನ್ನೋದು ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಈ ಒಂದು ಮಹತ್ವದ ತೀರ್ಪನ್ನು ಮೋನಿಕಾ ಸುನೀತ್ ಉಜ್ಜೈನ್ ವರ್ಸಸ್ ಸಂಜು M ಮೆನನ್ ಅಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದಾಗಿರುತ್ತೆ. ಕೆಲವರು ಯಾವುದೇ ಕೇಸ್ಗಳ ಒಂದು ನಂಬರನ್ನು ಕೂಡ ನಮೂದು ಮಾಡಿ ಅಂತ ಕೇಳಿದ್ದಾರೆ. ಸೊ ಈ ವಿಡಿಯೋದಿಂದ ಮುಂದೆ ಎಲ್ಲ ಒಂದು ಪ್ರಕರಣದ ಪಾರ್ಟಿ ನೇಮು, ಕೇಸ್ ನಂಬರು, ಸೈಟೇಷನ್ಸು ಮತ್ತು ಸೈಟೇಷನ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅಗತ್ಯ ಇರುವಂಥವರು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೈಟೇಷನ್ಸನ್ನು ಕೂಡ ಪಡ್ಕೋಬೋದು. ಸೊ ಪಾರ್ಟೀಸ್ ನೇಮು, ಕೇಸ್ ನಂಬರನ್ನು ಕೂಡ ಪಡ್ಕೋಬೋದಾಗಿರುತ್ತೆ. ಸೊ ಈ ಒಂದು ಪ್ರಕರಣದ ಅಂಶವನ್ನು ನೋಡೋದಾದರೆ ಇದರಲ್ಲಿ ಕಂಪನಿ ಏನಿದೆ ಇದು 4.5 ಲಕ್ಷ ಹಣಕ್ಕೆ ಸಂಬಂಧಪಟ್ಟಂತೆ ಪೋಸ್ಟೆಡ್ ಚೆಕ್ಕನ್ನು ಸಲ್ಲಿಸಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದು ಯಾವುದೇ ಒಂದು ಲೈಸೆನ್ಸನ್ನು ಪಡ್ಕೊಂಡಿಲ್ಲ, ಇಲ್ಲೇಗಲಿ ವ್ಯವಹಾರವನ್ನು ಮಾಡಿದೆ, ಇಷ್ಟು ಬೃಹತ್ ಮೊತ್ತದ ಹಣವನ್ನು ಅಂತ ಕಂಡು ಬಂದಿರೋದ್ರಿಂದ ಸುಪ್ರೀಂ ಕೋರ್ಟ್ ಈ ಒಂದು ಅರ್ಜಿಯನ್ನು ರಿಜೆಕ್ಟ್ ಮಾಡಿದೆ. ಸೊ ಏನಕ್ಕೆ ಅಂತಂದರೆ ಇಲ್ಲೀಗಲಿ ಪಡ್ಕೊಂಡಿರೋಂಥದ್ದು ಲೀಗಲಿ ಡೆಪ್ಟ್ ಆಗೋದಿಲ್ಲ. ಸೊ ಆ ಒಂದು ಮುಖ್ಯ ಅಂಶವನ್ನು, ಯಾಕೆಂದರೆ NI ಆ್ಯಕ್ಟು 138 ಅಟ್ರಾಕ್ಟಿವ್ ಆಗೋದು ಲೀಗಲಿ ಡೆಪ್ಟ್ ಇದ್ದಾಗ ಮಾತ್ರ, ಕಾನೂನು ರೀತಿಯಲ್ಲಿ ವಸೂಲಿ ಮಾಡಬಹುದಂಥ ಹಣಕ್ಕೆ ಮಾತ್ರ ಅದು ಇರೋವಂಥದ್ದು. ಸೊ ಇಲ್ಲಿ ಲೀಗಲಿ ಡೆಪ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಸೆಕ್ಷನ್ ಇಲ್ಲಿ ಅನ್ವಯ ಆಗೋದೇ ಇಲ್ಲ. ಸೊ ಹಾಗಾಗಿ ಇದು ಲೀಗಲಿ ಡೆಪ್ಟ್ ಬರೋದಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾದಂಥ ಈ ಒಂದು ಅರ್ಜಿಯನ್ನು ವಜಾಗೊಳಿಸಿ ಸುಪ್ರೀಂ ಕೋರ್ಟ್ ಈ ಒಂದು ಆದೇಶವನ್ನು ನೀಡಿದೆ. ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಗೊತ್ತಾಗುವಂಥ ಅಂಶ ಏನು ಅಂದರೆ, ಯಾವುದೇ ಒಂದು ಪರವಾನಗಿ ರಹಿತವಾದಂಥ ಒಂದು ಫೈನಾನ್ಸ್ ಕಂಪನಿ ತಾನು ಪಡ್ಕೊಂಡಿರುವಂಥ ಚೆಕ್ಕನ್ನು ಬೌನ್ಸ್ ಮಾಡಿ ಆ ಚೆಕ್ನ ಮೂಲಕ ಕ್ರಿಮಿನಲ್ ಪ್ರಕರಣ ಆಗಲಿ ಅಥವಾ ಚೆಕ್ ಬೌನ್ಸ್ ಪ್ರಕರಣವನ್ನಾಗಲಿ ದಾಖಲು ಮಾಡೋದಕ್ಕೆ ಬರೋದಿಲ್ಲ ಅನ್ನೋ ಒಂದು ಅಂಶವನ್ನು ಈ ಒಂದು ಪ್ರಕರಣದಲ್ಲಿ ನೋಡ್ಬೋದಾಗಿರುತ್ತೆ.